ಇತ್ತ ಕೋಲಾರ ಲೋಕಸಭೆ ಕಾಂಗ್ರೆಸ್ ಟಿಕೆಟ್ಗೆ ಫುಲ್ ಡಿಮ್ಯಾಂಡ್ ವ್ಯಕ್ತವಾಗ್ತಾ ಇದೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 7 ರಿಂದ 8 ಜನ ಲೋಕಸಭೆ ಟಿಕೆಟ್ಗಾಗಿ ಆಕಾಂಕ್ಷಿಗಳಿದ್ದಾರೆ. 7 ರಿಂದ 8 ಜನ ಆಕಾಂಕ್ಷಿಗಳ ನಡುವೆ ಇದೀಗ ಟಿಕೆಟ್ಗಾಗಿ ಫೈಟ್ ಶುರುವಾಗಿದೆ. ಇನ್ನು ಈ ನಡುವೆ ಹಲವಾರು ಉಸ್ತುವಾರಿಗಳನ್ನು ಕೂಡ ನೇಮಕ ಮಾಡಲಾಗಿತ್ತು. ಉಸ್ತುವಾರಿಗಳು 3 ಹೆಸರನ್ನ ಸೂಚನೆ ಮಾಡಿದ್ದಾರೆ. ಈ 3 ಕೊಟ್ಟರೆ ಆಗಬಹುದಪ್ಪ. ಇನ್ನು ಆ 3 ಹೆಸರು ರಾಮಲಿಂಗಾರೆಡ್ಡಿ ಕೋಲಾರ ಲೋಕಸಭಾ ಉಸ್ತುವಾರಿಯಾಗಿದ್ದರು. ಇವರು KH ಮುನಿಯಪ್ಪ, ನಾರಾಯಣಸ್ವಾಮಿ, ಮುದ್ದು ಗಂಗಾಧರ್ ಅವರ ಹೆಸರನ್ನ ಫೈನಲ್ ಮಾಡಿದ್ದಾರೆ. ದಲಿತ ಎಡಗೈಗೆ ನೀಡಿದ್ರೆ KH ಮುನಿಯಪ್ಪಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅವರಿಗೆ ಟಿಕೆಟ್ ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ದಲಿತ ಬಲಗೈಗೆ ನೀಡಿದ್ರೆ ನಾರಾಯಣಸ್ವಾಮಿ ಅವರ ಹೆಸರು ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಕೋಲಾರದಲ್ಲಿ ದಲಿತ ಬಲಗೈ ಸಮುದಾಯವೇ ಜನಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಾಬಲ್ಯವನ್ನ ಕೂಡ ಹೊಂದಿದೆ. ಇಲ್ಲಿಯವರೆಗೆ ಎಡಗೈ ಸಮುದಾಯದ ಮುನಿಯಪ್ಪಗೆ ಟಿಕೆಟ್ ಸಿಗ್ತಾ ಇತ್ತು ನಿರಂತರವಾಗಿ. ಇದರಿಂದಾಗಿ ದಲಿತ ಬಲಗೈ ಸಮುದಾಯದ ನಾಯಕರಿಗೆ ಕಳೆದ ಚುನಾವಣೆಯಲ್ಲಿ ಕೈ ಕೊಡುವಂತಹ ಕೆಲಸವನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಟಿಕೆಟ್ ಕೊಟ್ಟಿರಲಿಲ್ಲ. ಹಾಗಾಗಿ ಈ ಬಾರಿ ದಲಿತ ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆ ಬಲಗೈ ಸಮುದಾಯಕ್ಕೆ ಸಿಗುತ್ತಾ ಅಥವಾ ಮತ್ತೊಮ್ಮೆ ಎಡಗೈ ಸಮುದಾಯಕ್ಕೆ ಸಿಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗತ್ತೆ. ಒಟ್ಟು 7 ರಿಂದ 8 ಜನ ಆಕಾಂಕ್ಷಿಗಳಿದ್ದಾರೆ. ಇದರಲ್ಲಿ ರಾಮಲಿಂಗಾರೆಡ್ಡಿ ಅವರು ಉಸ್ತುವಾರಿಯಾಗಿದ್ದರು. 3 ಹೆಸರನ್ನ ಫೈನಲ್ ಮಾಡುವಂತಹ ಕೆಲಸವನ್ನ ರಾಮಲಿಂಗಾರೆಡ್ಡಿ ಅವರು ಮಾಡಿದ್ದಾರೆ. KH ಮುನಿಯಪ್ಪ, ನಾರಾಯಣಸ್ವಾಮಿ, ಮುದ್ದು ಗಂಗಾಧರ್ ಅವರ ಹೆಸರನ್ನ ಫೈನಲ್ ಮಾಡಿದ್ದಾರೆ. ಇದರಲ್ಲಿ ದಲಿತ ಎಡಗೈಗೆ ನೀಡಿದ್ದೇ ಆದರೆ ಟಿಕೆಟನ್ನು ಆ ಸಂದರ್ಭದಲ್ಲಿ KH ಮುನಿಯಪ್ಪ ಅವರಿಗೆ ಸಿಗುವಂತಹ ಸಾಧ್ಯತೆ ಇದೆ. ಬಹುತೇಕವಾಗಿ ಇವರಿಗೆ ಟಿಕೆಟ್ ಫಿಕ್ಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಕಳೆದ ಬಾರಿ ದಲಿತ ಬಲಗೈಗೆ ಟಿಕೆಟನ್ನು ನೀಡಲಾಗಿತ್ತು ನಾರಾಯಣಸ್ವಾಮಿ ಅವರಿಗೆ. ಹೀಗಾಗಿ ನಾರಾಯಣಸ್ವಾಮಿ ಅವರಿಗೆ ಏನಾದರೂ ಈ ಬಾರಿ ಟಿಕೆಟ್ ಫೈನಲ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ದಲಿತ ಬಲಗೈಗೆ ನೀಡಿದ್ದೇ ಆದರೆ ಆ ಸಂದರ್ಭದಲ್ಲಿ ನಾರಾಯಣಸ್ವಾಮಿ ಅವರ ಹೆಸರು ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಕೋಲಾರದಲ್ಲಿ ದಲಿತ ಬಲಗೈ ಸಮುದಾಯವೇ ಅತಿ ಹೆಚ್ಚಿನ ಸಂಖ್ಯೆಯನ್ನು ಕೂಡ ಹೊಂದಿದೆ. ಹೀಗಾಗಿ ಬಲಗೈ ಸಮುದಾಯಕ್ಕೆ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.